ದೇಶ, ಆ ದೇಶಕ್ಕೊಂದು ರಾಜ್ಯ, ಅದಕ್ಕೊಂದು ರಾಜಧಾನಿ, ಅಲ್ಲೊಬ್ಬ ರಾಜ, ಅವನಿಗೊಬ್ಬರು ರಾಣಿ, ಅವರು ಸಕಲ ಕಲಾ ಕಮಲ ಕಾಮಪೋಷಿತರಾಗಿ ಸಂತೋಷವಾಗಿದ್ದರು ಅಂತ ಅದೊಂದು ವಾಕ್ಯ ಬರ್ತದೆ. ಅದಾದ್ಮೇಲೆ ಅಂಥ ಊರಿನಲ್ಲಿ ಒಬ್ಬ ಇದ್ದ ಅಂತ. ಅಷ್ಟೇ ರಾಜನ ಕೆಲಸ, ಅದಾಗಿನ ಕಾಲ ತಂತ್ರ. ಸೋಮಶರ್ಮಾ ಅಂತ ಒಬ್ಬ ಮಂತ್ರಿ, ಸೋಮಶರ್ಮಾ ಅಂತ ಒಬ್ಬ ಮಂತ್ರಿ, ಅವನ ಹೆಂಡತಿ ಹೆಸರು ಕಾಶ್ಯಪಿ ಅಂತ. ಸೋಮಶರ್ಮನ ಹೆಂಡತಿ ಕಾಶ್ಯಪಿ. ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ, ಅಗ್ನಿಭೂತಿ, ವಾಯುಭೂತಿ ಅಂತ ಇಬ್ಬರು. ಮಂತ್ರಿಯ ಮಕ್ಕಳಾದ್ದರಿಂದ ಈ ಕಾಲದಲ್ಲಿ ಹೇಗೋ ಆ ಕಾಲದಲ್ಲೂ ಹಾಗೆ ಅವರು ಉಡಾಳರಾಗಿ ಬೆಳೀತಾರೆ. ಅಧ್ಯಯನ ವ್ಯಾಸಂಗ ಯಾವುದನ್ನು ಮಾಡದೆ ಲಂಪಟರಾಗಿ ಬೆಳೆದಂಥ ಮಕ್ಕಳು. ಸೋಮಶರ್ಮ ಕಾಲವಶನಾದ ಮೇಲೆ, ವಿಧಿವಶನಾದ ಮೇಲೆ ಅವನಿಗೆ ಮಕ್ಕಳಿದ್ದಾರೆ ಅಂತ ಗೊತ್ತಾದ್ರೆ ರಾಜ ಅವರನ್ನು ಕರೆಸ್ತಾನೆ. ಯಾಕೆಂದ್ರೆ ಮಂತ್ರಿ ಅಧಿಕಾರವನ್ನು ಕೊಡಬೇಕಲ್ಲ, ಮಕ್ಕಳಿಗೆ ಕೊಡೋಣ ಅಂತ ಹೇಳಿ ಕರೆಸ್ತಾನೆ. ಆದ್ರೆ ಇವರು ಅಲ್ಲಿ ಹೋದಾಗ ಏನಯ್ಯ ನೀವು ವೇದಗಳು ಗೊತ್ತೇ, ಉಪನಿಷತ್ತುಗಳು ಗೊತ್ತೇ ಅಂತೆಲ್ಲ ಪ್ರಶ್ನೆ ಮಾಡಿದ್ರೆ ಎಲ್ಲರೂ ತಲೆ ಕೆಳ ಹಾಕೊಂಡು ಇಬ್ರು ನೆಲ ಅಂತ ನಿಂತ್ಕೊಂಡ್ರು. ಅವ್ರಿಗೆ ಏನು ಓದಿಲ್ಲ, ತಿಳಿದಿಲ್ಲ, ಗೊತ್ತಿಲ್ಲ, ಇವರು ಮೂರ್ಖರು ಅಂತ ಕುಡಿದವ್ರು ಹೇಳ್ತಾರೆ. ಸ್ವಾಮಿ ಅವರ ತಂದೆ ಹಾಗಲ್ಲ, ಇವರು ಶುದ್ಧ ಶುಂಠಿಗಳು, ಮೂರ್ಖರು. ಹಾಗಾದ್ರೆ ಇವ್ರಿಗೆ ಯಾತಕ್ಕೆ ಅನುಕೂಲಗಳು ಅಂತ ಹೇಳಿ ಅರಮನೆ, ಅವನು ಮಂತ್ರಿಯ ಮನೆ ಏನೇನು ಕೊಟ್ಟಿದ್ದು ಅದೆಲ್ಲ ಆಭರಣಗಳು, ಹಣ ಕಾಸು ಎಲ್ಲ ಇಸ್ಕೊಂಡ್ಬಿಟ್ಟು ಆಸ್ತಿ ಪಾಸ್ತಿ ಎಲ್ಲ ಹುಡುಗರು ಹಾಕೊಂಡು ಇವ್ರಿಗೆ ಅಧಿಕಾರವನ್ನು ಕೊಡದೆ ಓಡಿಸ್ತಾರೆ. ಆಗ ಅವ್ರಿಗೆ ನಮ್ಮದೇ ಆಗುತ್ತೆ, ಅಯ್ಯೋ ನಾವು ಓದಿದ್ರೆ ಚೆನ್ನಾಗಿರ್ತಿತ್ತು, ನಮ್ಮ ಅಪ್ಪನ ಹಾಗೆ ಹೇಳಿದಾಗ ಹೇಳಿಲ್ಲ ಅಂದ್ಕೊಂಡು ಏನಾರ ಮಾಡಿ ನಾವು ವ್ಯಾಸಂಗ ಮಾಡೇ ಮಾಡ್ತೀವಿ, ಮತ್ತು ಇಲ್ಲೇ ಬಂದು ಈ ರಾಜನೀತಿಗೆ ನಾವು ಬೇರಿತೀವಿ ಅಂತ ತೀರ್ಮಾನ ಮಾಡ್ಕೊತಾರೆ. ಇದು ತಾಯಿಗೆ ಹೇಳ್ತಾರೆ. ಅದಕ್ಕೆ ಕಾಶ್ಯಪಿ ಅಂತಾಳೆ, ಈ ಊರಲ್ಲಿ ನೀವು ವ್ಯಾಸಂಗ ಪಡೆಯೋಕ್ಕಾಗಲ್ಲ, ಇನ್ನೊಂದು ದೇಶ ಇದೆ, ಅಲ್ಲಿ ಒಬ್ಬ ರಾಜ ಇದ್ದಾನೆ, ಅಲ್ಲಿ ಒಬ್ಬ ಮಂತ್ರಿ, ಆ ಮಂತ್ರಿ ನಮ್ಮ ಅಣ್ಣ, ಅವನ ಹೆಸರು ಸೂರ್ಯಮಿತ್ರ ಅಂತ. ಆ ಸೂರ್ಯಮಿತ್ರ ಅನ್ನುವಂಥ ನಮ್ಮ ಅಣ್ಣ ನಿಮ್ಮ ಸೋದರ ಮಾವನ ಮನೆಗೆ ಹೋಗಿ ಅವನು ದೊಡ್ಡ ಗುರು ಮತ್ತು ಮಂತ್ರಿ, ಅವನು ಮಂತ್ರಿಯೂ ಹೌದು ಗುರುವೂ ಹೌದು, ಅಲ್ಲಿ ಹೋಗಿ ಅಭ್ಯಾಸ ಪಡೆದು ಜ್ಞಾನಿಗಳಾಗಲಿ ಅಂತ ಹೇಳ್ತಾರೆ. ಈ ಇಬ್ಬರು ಮಕ್ಕಳು ಬಹಳ ಕಷ್ಟಪಟ್ಟು ಪ್ರಯಾಣ ಮಾಡಿ, ಅನೇಕ ದಿನಗಳು ಪ್ರಯಾಣ ಮಾಡಿ ಸೂರ್ಯಮಿತ್ರನ ಮನೆಗೆ ಹೋಗ್ತಾರೆ. ಹೋಗಿ ಕಾಶ್ಯಪಿ ನಮ್ಮ ತಾಯಿ ಕಳಿಸ್ಕೊಟ್ಲು, ನೀವು ಅವರ ಅಣ್ಣ ಅಂತ ಗೊತ್ತು, ಅವ್ರು ಹೇಳಿದ್ದು ನೀವು ನಮ್ಮನ್ನ ಮನೆಗೆ ಸೇರಿಸ್ಕೊಂಡು ವಿದ್ಯಾಭ್ಯಾಸ ಮಾಡಿಸಿ ಅಂತ. ಅವನು ಕಾಶ್ಯಪಿ ಅಂತ ನಮ್ಮ ತಂಗಿ ನನಗಿಲ್ಲ, ಆದ್ರಿಂದ ನೀವು ಅವಳ ಮಕ್ಕಳಾಗಿದ್ದರೆ ನನಗೂ ನಿಮಗೇನು ಸಂಬಂಧವೂ ಇಲ್ಲ. ನನ್ನ ಹೆಸರು ಸೂರ್ಯಮಿತ್ರ ಹೌದು, ಆದರೆ ಆ ಸೂರ್ಯಮಿತ್ರ ಬೇರೆ ಇರ್ಬೋದು, ನೀವು ಹೇಳ್ತಿರೋ ಸೂರ್ಯಮಿತ್ರ. ಆದರೂ ಓದ್ಬೇಕು ನಾವು ಅಂತ ಬಂದಿದ್ದೀರಾ, ನಿಮಗೆ ನಾನು ಆಶ್ರಯ ಕೊಡ್ತೇನೆ ಅಂಥೇಳಿ ಅವರಿಗೆ ಅತ್ಯಂತ ಕಠಿಣವಾದ ರೀತಿಯಲ್ಲಿ ನಡೆಸಿಕೊಂಡು, ಸರಿಯಾಗಿ ಊಟ ಇಲ್ಲ, ತಿಂಡಿ ಇಲ್ಲ, ವಸ್ತ್ರ ಇಲ್ಲ, ಹಗಲು ರಾತ್ರಿ ದುಡಿಸಿ, ಆದರೆ ಅವರಿಗೆ ಶಿಕ್ಷಣವನ್ನು ಕೊಡಿಸ್ತಾರೆ. 8 ವರ್ಷಗಳ ಕಾಲ ಇವರು ಅಲ್ಲಿ ಶಿಕ್ಷಣ ವೃತ್ತಿಯನ್ನು ಮಾಡಿ ವೇದಾಂಗಗಳಲ್ಲಿ ಪರಿಣತರಾಗ್ತಾರೆ ಶ್ರದ್ಧೆಯಿಂದ. ಅವರು ವ್ಯಾಸಂಗ ಮುಗಿದ ಮೇಲೆ 8 ವರ್ಷ ನಂತರ ಅವರಿಗೆ ಯುವಕರಾಗಿದ್ದಾರೆ, ತರುಣರಾಗಿದ್ದಾರೆ. ಆಗ ಅವರನ್ನು ಒಂದಿನ ಕರೆದ್ಬಿಟ್ಟು ಸೂರ್ಯಮಿತ್ರ ಹೇಳ್ತಾನೆ, ಬನ್ನಿ, ನೀವು ನಿಜವಾಗ್ಲೂ ನನ್ನ ತಂಗಿ ಮಕ್ಕಳು ಹೌದು, ಆದರೆ ನಿಮಗೆ ನಾನು ಸೋದರ ಮಾವ ಅಂತ ಗೊತ್ತಾದರೆ ಸಲಿಗೆ ತಗೊಂಡು ನೀವು ಸರಿಯಾಗಿ ವಿದ್ಯಾಭ್ಯಾಸ ಮಾಡಲ್ಲ ಅಂತ ನಾನು ನಿಮಗೆ ಹೇಳಲಿಲ್ಲ. ಈಗ ನೀವು ವಿದ್ಯಾವಂತರಾಗಿದ್ದೀರಾ, ಸುಖವಾಗಿ ಬದುಕಿ ಅಂತೇಳಿ ಅವ್ರಿಗೆ ಹಣ ನಾಣ್ಯ ಕಾಸು ಕೊಟ್ಬಿಟ್ಟು ಅವ್ರನ್ನ ಆಶೀರ್ವಾದ ಮಾಡಿ ಕಳಿಸ್ಕೊಂಡು. ಅಣ್ಣನಾದ ಅಗ್ನಿಭೂತಿಗೆ ಬಹಳ ಸಂತೋಷ ಆಗುತ್ತೆ, ನಮ್ಮ ಸೋದರ ಮಾಮಗೆ ಎಷ್ಟು ನಮಗೋಸ್ಕರ ಶ್ರಮಪಟ್ಟು ವಿದ್ಯಾಭ್ಯಾಸ ಮಾಡಿಸಿರಲ್ಲ. ಆದರೆ ವಾಯುಭೂತಿ ಮಾತ್ರ ವಿಪರೀತ ಅಸಮಾಧಾನ ಉಂಟಾಗುತ್ತೆ. ಸೋದರ ಮಾವನಾಗಿದ್ದು ಕೂಡ ನಮ್ಮನ್ನ ಮನೆಯ ಆಳುಗಳ ಥರ ನೋಡ್ಕೊಂಡ. ಒಂದು ದಿನ ಹಬ್ಬದ ದಿನ ಕೂಡ ನಮಗೆ ಹಬ್ಬದ ಊಟ ಹಾಕಲಿಲ್ಲ. ಇವನೆಂಥ ಸೋದರ ಮಾವ, ಪರಮ ನೀಚ ಇತ್ತು ಅಂತ ಅವನ ಮೇಲೆ ದ್ವೇಷ ಬೆಳೆಸ್ಕೊಂಡು, ಒಬ್ಬ ಪ್ರೀತಿ ಬೆಳೆಸ್ಕೊಂಡು ಒಬ್ಬ ದ್ವೇಷ ಬೆಳೆಸ್ಕೊಂಡು. ಕೆಲವು ದಶಕಗಳು ಕಳೆದ ಮೇಲೆ ಈ ಸೂರ್ಯಮಿತ್ರ ಮಹಾರಾಜನಿಗೆ ಬಹಳ ಹತ್ತಿರದ ಸ್ನೇಹಿತ ಮತ್ತು ಮಿತ್ರ, ಮಂತ್ರಿ ಕೂಡ. ಅವನೊಂದು ಮಾಣಿಕ್ಯದ ಉಂಗುರವನ್ನು ಕೊಟ್ಟಿರ್ತಾರೆ ಸೂರ್ಯಮಿತ್ರನಿಗೆ.
ನೀವು ಒಂದು ಸ್ಥಾನಕ್ಕೆ ಹೋದಾಗ ಅರ್ಘ್ಯ ಕೊಡಬೇಕು ಅಂತ ಕೊಡದಲ್ಲಿ ನೀರನ್ನು ಕೊಡಬೇಕಾದ್ರೆ ಉಂಗುರ ಜಾರಿ ನೀರಿನಲ್ಲಿ ಬಿಟ್ಟು ಮಾರನೇ ದಿನ ರಾಜ ಏನಾದರೂ ನಿನ್ನ ಉಂಗುರ ಎಲ್ಲಪ್ಪ ನಾನು ಕೊಟ್ಟಿದ್ದು ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದು? ನನಗೆ ಕಳೆದು ಬಿಟ್ಟೆ ಅಂದ್ರೆ ರಾಜ ಏನು ತಿಳ್ಕೊತಾನೋ ಅಂತ ಹೇಳಿ ಬಹಳ ಎದ್ದಿದ್ದಾರೆ. ಪಕ್ಕದಲ್ಲೇ ಒಬ್ಬ ಜೈನ ಗುರು ಕೂತಿರ್ತಾನೆ, ಆಚಾರ್ಯ. ಅವನ ಹತ್ರ ಹೋಗ್ತಾನೆ, ಸ್ವಾಮಿ ಈ ಥರ ಆಗ್ಬಿಟ್ಟು ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಉಂಗುರ, ಏನಾದರೂ ಜ್ಯೋತಿಷ್ಯದಿಂದ ನೀವು ಅದನ್ನು ಪತ್ತೆ ಮಾಡಿ ಹೇಳಿ ಅಂತಂದಾಗ ಅವನು ಬೆರಳನ್ನು ಮಡಿಸ್ಬಿಟ್ಟು, ಗೊತ್ತಾಯ್ತು ವಿಷಯ, ನೀನು ಅರ್ಘ್ಯ ಕೊಡಬೇಕಾದ್ರೆ ನೀರನ್ನು ಕೊಡಬೇಕಾದ್ರೆ ಕೊಳದಲ್ಲಿ ಉಂಗುರ ಜಾರಿ ಬಿದ್ದುಬಿಟ್ಟಿದೆ. ಆದರೆ ಉಂಗುರ ತಳದ ತನಕ ಹೋಗಲಿಲ್ಲ ನನ್ನ ಪುಣ್ಯ. ಅಲ್ಲಿ ಒಂದು ತಾವರೆ ಹೂವಿತ್ತು, ಆ ತಾವರೆ ಹೂವಿನ ಮೇಲೆ ಹೋಗಿ ಕೂತ್ಕೊಳ್ತದೆ. ಸಾಯಂಕಾಲವಾದ ತಾವರೆ ಮುಗ್ಗಾಗ್ಬಿಟ್ಟಿದೆ. ಅದು ಮಾರನೇ ಬೆಳಿಗ್ಗೆ ಇದು ವಾಪಸ್ ಮೇಲೆ ಬಂದಾಗ ಅದು ಅರಳುತ್ತಲ್ಲ, ಅದರೊಳಗೆ ಉಂಗುರ ಇರುತ್ತೆ, ತಗೋ ನೀನು ಅಂತ. ಸೊ ಮಾರನೇ ಬೆಳಿಗ್ಗೆ ಬಂದು ನೋಡಿದ್ರೆ ತಾವರೆ ಎಲ್ಲ ಮೇಲೆ ಬಂದಿದೆ. ಒಂದು ಪ್ರತಿಯೊಂದು ಹೀಗೆ ಅರಳಿದಾಗ ಒಂದು ತಾವರೆ ಹೂವಿನಲ್ಲಿ ಮಾಣಿಕ್ಯದ ಉಂಗುರ ತಳ 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 ಹೊಳಿತಾ ಇದೆ. ಮಂತ್ರಿ ಅದನ್ನು ತಗೊಂಡು ಸಂತೋಷವಾಗಿ ಎಂಥ ಶಕ್ತಿ ಗುರುಗಳು, ಜ್ಯೋತಿಷ್ಯ ಶಕ್ತಿ ಇಷ್ಟೆಲ್ಲ ಇದೆಯಾ? ಜ್ಯೋತಿಷ್ಯ ಶಕ್ತಿ, ನಾನು ಈ ಮಂತ್ರಿ ಪದವಿಯೆಲ್ಲ ಉಪಯೋಗ ಜ್ಯೋತಿಷ್ಯ ಕಲಿಬೇಕು ಅಂತ. ಅವನು ಸ್ವಾಮಿ ನನಗೆ ಮಂತ್ರಿ ಪದವಿ ಬೇಡ, ಏನೂ ಬೇಡ, ನಿಮ್ಮ ಶಿಷ್ಯ ಆಗ್ತೀನಿ, ನಮ್ಗೆ ಜ್ಯೋತಿಷ್ಯ ಕಳಿಸ್ಕೊಡಿ ಅಂತ. ಕರೆಸ್ಕೊಡ್ತೀನಪ್ಪ, ಆದರೆ ಕೆಲವು ಷರತ್ತು ಇದೆ, ನಿಬಂಧನೆಗಳು. ಏನು ನಿಬಂಧನೆಗಳು? ನೀನು ಜ್ಯೋತಿಷ್ಯ ಕಲಿಬೇಕಾದ್ರೆ ಅರ್ಹತೆಯನ್ನು ಪಡಿಬೇಕು. ಆ ಅರ್ಹತೆ ಹೇಗೆ ಬರುತ್ತೆ ಅಂದರೆ, ಜೈನ ಧರ್ಮದ ವ್ರತಗಳನ್ನು ಅನುಷ್ಠಾನ ಮಾಡಬೇಕು, ಜೈನ ಧರ್ಮ ತತ್ವಗಳನ್ನು ಪರಿಪಾಲಿಸಬೇಕು, ಜೈನ ಪುರಾಣಗಳನ್ನು ಅಧ್ಯಯನ ಮಾಡಬೇಕು. ಆಗ ನಿನಗೆ ಜ್ಯೋತಿಷ್ಯ ಕಲಿಯುವ ಅರ್ಹತೆ ಬರುತ್ತೆ ನನ್ನ ಹತ್ರ. ಆಯಿತು ಅಂತೀವನು ಅವ್ನು ಹೇಳಿದ್ದೆಲ್ಲ ಕಲ್ತ್ಕೊಂಡು ಅವ್ನು ಹೇಳಿದಂಗೆ ಹೇಳ್ಕೊತಾನೆ. ಅವನಿಗೆ ಜ್ಯೋತಿಷ್ಯ ಇವನಿಗೆ ಹೇಳ್ಕೊಡೋಷ್ಟಲ್ಲ ಅವ್ನಿಗೆ ಅನಿಸುತ್ತೆ, ಜ್ಯೋತಿಷ್ಯಕ್ಕೆ ಅರ್ಥ ಏನಿದೆ, ಇಂಥ ಧರ್ಮ ನನಗೆ ಸಿಕ್ಕಿರ್ಬೇಕಾದ್ರೆ ಜ್ಯೋತಿಷ್ಯ ಯಾರಿಗಬೇಕು ಅಂತ. ಜ್ಯೋತಿಷ್ಯದ ಬಗ್ಗೆ ಆಸಕ್ತಿ ಬಿಟ್ಟು ಅವನು ಸನ್ಯಾಸಿ ಆಗ ವೈರಾಗ್ಯವನ್ನು ಪಡೆದು ಶ್ರವಣ ಆಗಿರ್ತಾನೆ. ಆಚಾರ್ಯ ಕೃಷ್ಣ ಅವನು ಆಚಾರ್ಯ ಆದ್ಮೇಲೆ ಜೈನ ಧರ್ಮದ ಪ್ರಕಾರ ಶ್ರವಣರು ಒಂದು ಕಡೆ ನಿಲ್ಲೋ ಹಾಗಿಲ್ಲ. ಅವರು ನಮ್ಮ ವೀರಶೈವರು ಹಾಗೆಯೇ ಅವರು ಜನ್ಮತ್ವವನ್ನು ಸಂಗ್ರಹಿಸಬೇಕು, ಪರಿಗ್ರಹಿಸಬೇಕಾಗುತ್ತೆ. ಇದು ಎಲ್ಲ ಕಡೆಯೂ ಇದೆ. ಎಲ್ಲ ಯಾವ ಸನ್ಯಾಸಿಯೂ ನಿಲ್ಲೋ ಹಾಗಿಲ್ಲ ಅನ್ನೋದು. ವೈದಿಕರಲ್ಲಿ ಪರಿವರಾಜಕ ಅಂದರೆ ಚಲಿಸುವವನು ಅಂತ, ವೀರಶೈವರಲ್ಲಿ ಜಂಗಮರು ಚಲಿಸಬೇಕು ಅಂತ, ಜೈನರಲ್ಲಿ ಕೂಡ ಹಾಗೇನೆ ಸದಾ ಚಲಿಸಬೇಕಾಗುತ್ತೆ. ಹಳ್ಳಿಯಲ್ಲಿ ಎಷ್ಟು ದಿನ ಇರಬೇಕು, ನಗರದಲ್ಲಿ ಎಷ್ಟು ದಿನ ಇರಬೇಕು, ಸಣ್ಣ ಪೇಟೆಯಲ್ಲಿ ಎಷ್ಟು ದಿನ ಇರಬೇಕು ಅಂತ ನಿಯಮ ಇದೆ. ಅಷ್ಟಷ್ಟು ದಿನ ಮಾತ್ರ ಅಲ್ಲಿ ಉಳಿಬೇಕು. ಸರ್ಜನ ಮಾಡ್ಕೊಂಡು ಸೂರ್ಯ ಮಿತ್ರ ತನ್ನ ತಂಗಿ ಇದ್ದ ಊರಿಗೆ ಬರ್ತಾನೆ, ಕಾಶ್ಯಪಿ ಊರಿಗೆ, ಎಲ್ಲಿ ತನ್ನ ಅಳಿಯಂದ್ರಿದ್ದಾರಲ್ಲ ಅದೇ ಊರಿಗೆ ಬರ್ತಾನೆ. ಬೆಳಗಾಗೆದ್ದು ಭಿಕ್ಷೆ ಮಾಡಿ ತೆರಿಗೆ ಎತ್ತಬೇಕು. ತೆರಿಗೆ ಎತ್ತಿ ತಾನು ಬಂದಿದ್ದನ್ನು ತಿನ್ಬೇಕಾದ್ರೆ ಅದು ದೊಡ್ಡ ಮನೆ ಸಣ್ಣ ಮನೆ ಅಂತ ನೋಡ್ಬಾರ್ದು. ಒಂದ್ಸರಿ ಹೋಗ್ತಾನೆ, ಒಳಗಡೆ ಹೋಗಿ ನೋಡಿದ್ರೆ ಅದು ಅಗ್ನಿಭೂತಿ ಮನೆ, ದೊಡ್ಡ ಅಳಿಯನ ಮನೆ ಆಗಿರುತ್ತೆ. ಅವನಿಗೆ ಅನೇಕ ಜನ ಪಂಡಿತ್ ಶಿಷ್ಯರಿಗೆಲ್ಲ ಪಾಠ ಮಾಡ್ತಾ ಕೂತಿರ್ತಾನೆ, ದೊಡ್ಡ ಆಚಾರ್ಯ ಆಗ್ಬಿಟ್ಟಿದೆ. ಮಾವನ್ ನೋಡಿದ ಕೂಡಲೇ ಅವನಿಗೆ ರೋಮಾಂಚನ ಆಗ್ಬಿಡುತ್ತೆ. ಎದ್ದು ಓಡಿ ಬಂದು ಇವನ ಕಾಲಿಗೆ ನಮಸ್ಕಾರ ಮಾಡಿ, ನಿಮ್ಮಿಂದ ನಾನು ಈ ಸ್ಥಿತಿಯನ್ನು ಪಡೆದೆ, ಬನ್ನಿ ಮಾವ ಅಂತ ಕರ್ಕೊಂಡು ಅವನಿಗೆ ತೆರಿಗೆ ಹಾಕಿ ಭಿಕ್ಷೆ ಹಾಕಿ ಗೌರವಿಸ್ತಾರೆ. ಆಮೇಲೆ ನೀವು ನನ್ನ ತಮ್ಮನಿಗೂ ಆಶೀರ್ವಾದ ಮಾಡಿ ಅಗ್ನಿಭೂತಿಗೆ ಅಂತ, ನಡಿ ಹೋಗೋಣ ಅಂತ ಸೂರ್ಯ ತಮ್ಮನ ಮನೆಗೆ ಬಂದ್ರೆ ಅವನು ಕೂಡ ದೊಡ್ಡ ವಿದ್ವಾಂಸ ಆಗ್ತಿದ್ದಾನೆ ಆ ಊರಿನಲ್ಲಿ. ಅವನು ಅನೇಕ ಜನ ಶಿಷ್ಯರಿಗೆ ಪಾಠ ಮಾಡ್ಕೊಂಡು ಹೋಗಿದ್ದಾನೆ. ಹೋಗಿ ಸೂತ್ರ ಮಾವ ಬಂದೇನೆ, ಸೂರ್ಯ ಮಿತ್ರ ಬಾ ನಮಸ್ಕಾರ ಮಾಡು ಗುರುವಿಗೆ ಅಂತಾನೆ. ಅಣ್ಣ ಅಗ್ನಿಭೂತಿ, ವಾಯುಭೂತಿ ಅಂತಾನೆ. ಅವನೊಬ್ಬ ಶ್ರವಣ ಸನ್ಯಾಸಿ, ಎಷ್ಟೋ ದಿನ ಸ್ನಾನನೇ ಮಾಡೋದಿಲ್ಲ, ಕೊಳಚು ಮೈನವನು ವಾಸನೆ ಹೊಡಿತಾ ಇದ್ದಾನೆ. ಅಂತ ಅಯೋಗ್ಯನಿಗೆ, ನೀಚನಿಗೆ, ಭ್ರಷ್ಟನಿಗೆ ನಾನು ನಮಸ್ಕಾರ ಮಾಡೋದ, ನನ್ನಂತ ಆರ್ಯ ಪುರುಷ